ಸುಶೀಲನು ಎಂಬ ವಿನಮ್ರ ಮತ್ತು ಶ್ರಮಜೀವಿ ವನ್ಯಕಾರ್ಮಿಕನು ಬಿಲ್ಲು ಮತ್ತು ಬಾಣಗಳನ್ನು ಹೊತ್ತುಕೊಂಡು ಪುರಾತನವಾದ ದಟ್ಟಕಾಡಿನಲ್ಲಿ ಬೇಟೆಗೆ ಹೋಗಿದ್ದನು. ಆದರೆ ಸ್ವಲ್ಪ ಆತಂಕದಿಂದ ಮುಂದೆ ಸಾಗುತ್ತಿದ್ದನು. ರಾತ್ರಿಯು ಕತ್ತಲಾಗಿ ಕಾಡಿನಲ್ಲಿ ಹುಲಿಗಳ ಗರ್ಜನೆ ಕೇಳಿಬರುತ್ತದೆ. ದಾರಿ ತಪ್ಪಿದ ಸುಶೀಲನು ಒಂದು ಬೃಹತ್ ಬಿಲ್ವ ಮರದ ಮೇಲೆ ಏರಿ ಪಕ್ಕದಲ್ಲಿರುವ ಒಂದು ಶಿಲಾಸ್ತಂಭದ ಬಳಿ ರಾತ್ರಿ ಕಳೆಯಲು ತೀರ್ಮಾನಿಸುತ್ತಾನೆ. ನಿದ್ದೆ ಬರದ ಬೇಟೆಗಾರ ಎಚ್ಚರವಾಗಿರಲು ಮರದ ಎಲೆಗಳನ್ನು ಸುಮ್ಮನೆ ಕಿತ್ತು ಬೀಳಿಸುತ್ತಾನೆ. ಅವುಗಳು ಶಿವಲಿಂಗದ ಮೇಲೆ ಬೀಳುತ್ತವೆ. ಅವನು ಅರಿಯದೆ ದೇವರ ಪೂಜೆಯ ಮಾಡಿದಂತಾಗುತ್ತಿರುತ್ತದೆ. ಬೆಳಗಿನ ಜಾವ ದೇವದೀಪ್ತಿ ಪಸರಿಸುತ್ತಿರುವಾಗ ಶಿವನು ಪ್ರತ್ಯಕ್ಷರಾಗುತ್ತಾನೆ, ಕಪ್ಪಳದ ಹಾರ ಚಂದ್ರಕಲಾ ತೃತೀಯ ನೇತ್ರದೊಂದಿಗೆ. ಸುಶೀಲನು ಮರದಿಂದ ಕೆಳಗೆ ಬಿದ್ದು ಆಶ್ಚರ್ಯದಿಂದ ನೋಡುತ್ತಾನೆ. ಶಿವನು ಸುಶೀಲನ ಶುದ್ಧ ಹೃದಯವನ್ನು ಮೆಚ್ಚುತ್ತಾನೆ. ಸುಶೀಲನು ಭಯಮಿಶ್ರಿತ ಭಕ್ತಿಯಿಂದ ಕೈಮುಗಿದು ಎಲ್ಲರಿಗೂ ಶಾಂತಿಯನ್ನು ಕೋರುತ್ತಾನೆ. ಶಿವನು ಸುಶೀಲನ ಶ್ರದ್ಧೆಯನ್ನು ಮೆಚ್ಚಿ ಮೋಕ್ಷವನ್ನು ಅನುಗ್ರಹಿಸುತ್ತಾರೆ. ಸುಶೀಲನು ದೇವದೀಪ್ತಿಯಲ್ಲಿ ನಗುತ್ತಾ ತಪಸ್ಸಿನ ಫಲವನ್ನು ಪಡೆಯುತ್ತಾನೆ. ಆ ವನ ಪ್ರದೇಶದಲ್ಲಿ ಸುಶೀಲನ ನೆನಪಿಗಾಗಿ ಸುಶೀಲೇಶ್ವರ ದೇವಾಲಯ ನಿರ್ಮಿಸಲಾಯಿತು. ಭಕ್ತರು ಶಿವಲಿಂಗಕ್ಕೆ ಬಿಲ್ವ ಎಲೆಗಳನ್ನು ಅರ್ಪಿಸುತ್ತಾರೆ.